ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಮ್ಮದು ರೆಡಿ ಆಗ್ತಾ ಇದ್ದೇನೆ. ಅಪ್ಪು ಸ್ಕೂಲ್ನಲ್ಲಿ ಪ್ರಾಜೆಕ್ಟ್ ಪ್ರೆಸೆಂಟೇಷನ್ ಇತ್ತು, ಸೊ ಹಾಗಾಗಿ ಸ್ಟೈಲ್ ರಾಜ ಆಯ್ತಾ? ರೆಡಿ ಆದ ನೀನು? ಎಲ್ಲ ಒಂದು ನಿಮಿಷ ಇರು, ಕಾಲರಲ್ಲಿ ಎತ್ತಾನೆ. ನಿಂತ್ಕೋ ಒಂದು ನಿಮಿಷ ಬಾ ಇಲ್ಲಿ. ದಿವಿ ಒಂದು ನಿಮಿಷ ಬಾ. ಎಲ್ಲ ಯಾವ ಥರ ರೆಡಿ ಆಗಿದೆಯಾ ತೋರಿಸಿಲಿ ಯಾವ ಥರ ರೆಡಿ ಆಗಿದೆಯಾ ದಿವಿ. ಏಯ್ ಹಂಗೆಲ್ಲ ಮಾಡಬಾರ್ದು. ಹಾಂ ಸಾಕು ಬಾ. ಲವ್ ಯು ದುವಿ. ಲವ್ ಯು. ಸುಂದ್ರ ಆ್ಯಕ್ಟಿಂಗ್ ಮಾಡು ಅಂದರೆ, ಸ್ಟೈಲ್ ಮಾಡು ಅಂದರೆ ಸಖತ್ತಾಗಿ ಮಾಡ್ತಾನೆ. ಹೇಳ್ಕೊಡೋಕೆ ಇಲ್ಲ ಅವನಿಗೆ, ತುಂಬ ಚೆನ್ನಾಗಿ ಮಾಡ್ತಾನೆ. ವಿಡಿಯೋ ಸ್ಟಾರ್ಟ್ ಮಾಡಿದ್ರೆ ಸಾಕು ಏನಾದರೂ ಒಂದು ಮಾಡೋಕ್ಕೆ ಸ್ಟಾರ್ಟ್ ಆಗಿಬಿಡ್ತಾನೆ. ನಂತರನೇ ಸೇಮ್ ನನಗೂ ವಿಡಿಯೋದಲ್ಲೆಲ್ಲ ಇಷ್ಟ ಆಗುತ್ತೆ ಆ ಥರ ಎಲ್ಲ ಮಾಡೋದಕ್ಕೆ. ಸೊ ಇವನು ಕೂಡ ಅದೇ ರೀತಿಯೇ ವೀಡಿಯೋಸು ಇವೆಲ್ಲ ಅಂದರೆ ತುಂಬಾ ಇಷ್ಟ ಆಗುತ್ತೆ ಅವನಿಗೆ. ನಂತರನೇ ಸೇಮ್ ವಿಡಿಯೋ ಮಾಡೋದು, ಲಾಗ್ ಮಾಡೋದು ಅಂದರೆ ತುಂಬಾ ಇಷ್ಟ ಅವನಿಗೆ. ನನಗೂ ಕೂಡ ಅಷ್ಟೇ, ನಂತರನೇ ಬಂದುಬಿಟ್ಟಿದ್ದಾನೆ ಅವನು. ಆದರೆ ಅಪ್ಪು ಆ ರೀತಿ ಇಲ್ಲ. ಅಪ್ಪುಗೆ ವೀಡಿಯೋಸ್ ಕಂಡ್ರೇ ಆಗಲ್ಲ. ಅವ್ನು ವೀಡಿಯೋ ಫೋಟೋ ತೆಗೆದ್ರೇ ಬೇಜಾರು ಮಾಡ್ಕೊಬಿಡ್ತಾನೆ, ಅವ್ನು ಸೆಟ್ ಮಾಡ್ತಾನೆ. ಸೊ ನಾನು ಇಲ್ಲಿ ರೆಡಿ ಆಗ್ತಾಯಿದ್ದೆ. ದಿವಿಕ್ಕೂ ನಾನು ಲಾಗ್ನ ಸ್ಟಾರ್ಟ್ ಮಾಡಿದ್ನಲ್ಲ, ಸೊ ಆ ಲಾಗ್ ಮಾಡ್ಕೊಂಡು ಇಯರಿಂಗ್ಸು ಮತ್ತು ನೆಕ್ ಚೈನ್ ಎಲ್ಲ ಹಾಕೊತಿದ್ದೆ. ದಿವಿಕ್ಕೂ ಕೂಡ ಬಂದುಬಿಟ್ಟಿದ್ದ. ನಾನು ವೀಡಿಯೋಗೆ ಬರ್ತೀನಿ ಅಂತ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಪಾಪ ಎಗ್ರಿ ಎಲ್ಲ ನೋಡ್ತಾ ಇದ್ದ. ಸೊ ವಿಜಯ್ ಬೇರೆ ಬೈತಾಯಿದ್ರು, ಲೇಟ್ ಆಗಿದೆ ನಡಿ ಬೇಗ ರೆಡಿ ಆಗು ಅಂತ. ಸೊ ಹಾಗಾಗಿ ವಿಡಿಯೋ ಮಾಡ್ಕೊಂಡೇ ರೆಡಿ ಆಗ್ತಾ ಇದ್ದೆ. ಈ ಒಂದು ನೆಕ್ ಚೈನ್ನ ನಾನು ಹಾಕ್ಕೊಂಡಿದ್ದೀನಿ. ಇದನ್ನು ನಾನು ಮೋಸ್ಟ್ಲಿ ಮೇ ಬಿ ಮೀಶೋದಲ್ಲಿ ತರಿಸ್ಕೊಂಡಿದ್ದು ಅನಿಸುತ್ತೆ. ತುಂಬ ವರ್ಷಗಳೇ ಆಯಿತು ಅನಿಸುತ್ತೆ. ಬಟ್ ನಂಗೆ ಅಷ್ಟು ನೆನಪಿಲ್ಲ, ಮೀಶೋದಲ್ಲೇ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಈ ಒಂದು ಸ್ಕರ್ಟ್ ಮತ್ತು ವೈಟ್ ಟಾಪ್ಗೆ ಚೆನ್ನಾಗಿ ಮ್ಯಾಚ್ ಆಗ್ತಿತ್ತು. ಸ್ಕರ್ಟ್ ಕಲರೇ ಇತ್ತು, ಬ್ಲೂ ಕಲರ್ನಲ್ಲಿ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಇದನ್ನೇ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಹಾಕ್ಕೊಂಡೆ. ಇಯರಿಂಗ್ಸು ಸ್ವಲ್ಪ ದೊಡ್ಡದು ಅನ್ನಿಸ್ತು, ಬಟ್ ಓಕೆ ಅದರದ್ದೇ ಮ್ಯಾಚಿಂಗ್ ಅಲ್ಲ, ಸೊ ಇರಲಿ ಅಂದ್ಬಿಟ್ಟು ಹಾಕ್ಕೊಂಡೆ. ತುಂಬ ಚೆನ್ನಾಗಿತ್ತು. ಇದೊಂದು ಸಲ ಹಾಕ್ಕೊಂಡು ಕೂಡ ಒಂದಷ್ಟು ಫೋಟೋಸ್ನೆಲ್ಲ ತೊಗೊಂಡಿದ್ದೆ ಹಳೆ ಮನೆ ಹತ್ರ ಇದ್ದಾಗ. ಬಟ್ ಇವಾಗ ಇದನ್ನೇ ಹಾಕ್ಕೊಳ್ಳೋಣ. ಮತ್ತು ವೀಡಿಯೋಸ್ ಯಾವುದೂ ಕೂಡ ಮಾಡಿರಲಿಲ್ಲ ಲಾಗ್ನ. ಸೊ ಹಳೆ ಡ್ರೆಸ್ಸೇ ಇದು. ಡೆಲ್ಲಿ ಇದ್ದಾಗ ಈ ಒಂದು ವೈಟ್ ಟಾಪ್ನ ತೊಗೊಂಡಿದ್ದು ನಾನು. ಕುರ್ತಾ ಥರನೂ ಇದೆ, ಮತ್ತು ಜೀನ್ಸ್ ಮೇಲೂ ವೇರ್ ಮಾಡ್ಬೋದು, ಸ್ಕರ್ಟ್ ಮೇಲೂ ವೇರ್ ಮಾಡ್ಬೋದು. ಈ ಸ್ಕರ್ಟ್ ಬಂದು ಬ್ಯಾಂಗ್ಳೂರು ಬಂದಾಗ ತೊಗೊಂಡಿದ್ದು. ದುವಿ ಇನ್ನೂ ಹುಟ್ಟೇ ಇರಲಿಲ್ಲ ಆ ಟೈಮಲ್ಲಿ ತೊಗೊಂಡಿದ್ದು. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಆ ಸೆಟ್ಟು ಮತ್ತು ಸ್ಕರ್ಟು ಮತ್ತು ಬ್ಯಾಗು. ಇದೆಲ್ಲ ನೀವು ನೋಡ್ತಾ ಇರ್ಬೋದು, ಎಲ್ಲ ಮ್ಯಾಚಿಂಗ್ ಹಾಕ್ಕೊಬಿಟ್ಟಿದೆ. ಬ್ಯಾಗ್ನ ನಾನು ಇಲ್ಲೇ ಒಂದು ಜಾತ್ರೆ ನಡೆಯುತ್ತಲ್ಲ ಬೆಂಗಳೂರಿನಲ್ಲಿ, ಅಲ್ಲೇ ತೊಗೊಂಡಿದ್ದು. ಸೊ ಅದೇನು ಬ್ರ್ಯಾಂಡೆಡ್ ಬ್ಯಾಗ್ ಅಲ್ಲ ಏನಲ್ಲ, ನಾರ್ಮಲ್ ಬ್ಯಾಗೇನೆ. ಜಾತ್ರೆಯಲ್ಲಿ ಚೆನ್ನಾಗಿತ್ತು ಅಂದ್ಬಿಟ್ಟು ತೊಗೊಂಡಿದ್ದೆ, ಮಲ್ಟಿ ಕಲರ್ ಇತ್ತು. ಸೊ ಅದಾದಮೇಲೆ ನಾವು ಲಿಫ್ಟಲ್ಲಿ ಹೋಗ್ತಾ ಇದ್ವಿ. ಆ್ಯಕ್ಚುಲಿ ನಾನು ಮೊದಲೇ ಲಿಫ್ಟಿಗೆ ಬಂದಿದ್ದೆ. ಲಿಫ್ಟ್ ಹತ್ತಿ ನಾನು ಒಳಗಡೆ ಇದ್ದೆ. ಆಮೇಲೆ ವಿಜಯವರು ಸ್ಲಿಪ್ಪರೆಲ್ಲ ಹಾಕೊಂಬರೋಷ್ಟು ಲೇಟ್ ಆಗಿಬಿಡ್ತಾರೆ. ಲಿಫ್ಟ್ ಕ್ಲೋಸ್ ಆಗ್ತಿತ್ತು, ಮತ್ತೆ ಹೋಗಿ ನಾನು ಸ್ಟಾಪ್ ಮಾಡಿದೆ. ಸೊ ಅದಾದಮೇಲೆ ನೀವಿಲ್ಲಿ ನೋಡ್ತಾ ಇರ್ಬೋದು, ಸ್ಕೂಲ್ ಹತ್ರ ಬಂದ್ವಿ. ಈ ಥರ ಎಲ್ಲ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದು. ಪ್ರಾಜೆಕ್ಟ್ದು ಪ್ರೆಸೆಂಟೇಷನ್ ಇದೆ ಅಂತ ಹೇಳಿದ್ನಲ್ಲ, ಸೊ ಎಲ್ಲ ಮಕ್ಕಳು ಕೂಡ ಮಾಡಿದರು. ಕಿಂಡರ್ ಗಾರ್ಡನ್ ಮಕ್ಕಳು ಬಿಟ್ಟು, ಅಂದರೆ ನರ್ಸರಿ ಟು UKG ಮಕ್ಕಳು ಬಿಟ್ಟು, ಫಸ್ಟ್ ಸ್ಟ್ಯಾಂಡರ್ಡಿಂದ 10th ವರೆಗೂ ಏನೇನೆಲ್ಲ ಮಕ್ಕಳಿದ್ದಾರೆ ಎಲ್ಲ ಕ್ಲಾಸಿಂದನೂ ಕೂಡ, ಎಲ್ಲ ಸಬ್ಜೆಕ್ಟ್ಗಳಿಂದನೂ ಕೂಡ ಪ್ರಾಜೆಕ್ಟ್ನ ಮಾಡಿದರು. ತುಂಬ ಚೆನ್ನಾಗಿ ಮಾಡಿದರು. ಅಲ್ಲೇ ಫುಡ್ಡು ಸ್ಟಾಲ್ ಕೂಡ ಇತ್ತು. ಫುಡ್ ಸ್ಟಾಲಲ್ಲಿ ಏನಾದರೂ ತೊಗೊಳೋದಿದ್ರೆ ದುಡ್ಡು ಕೊಟ್ಬಿಟ್ಟು ಪರ್ಚೇಸಿಂಗ್ ಮಾಡ್ಬೋದಿತ್ತು. ಸೊ ಹಾಗಾಗಿ ಇಲ್ಲಿ ಸ್ಪ್ರಿಂಗ್ ಪೊಟೆಟೊ ಇತ್ತು. ದುವಿ ಬೇಕಂತ ಹಠ ಮಾಡ್ದ. ಕೋಲ್ಡ್ ಡ್ರಿಂಕ್ಸು, ಸಮೋಸ, ವಡ ಎಲ್ಲ ಮಾರ್ತಾಯಿದ್ರು. ಸೊ ಇವನಿಗೆ ಸ್ಪ್ರಿಂಗ್ ಪೊಟೆಟೊ ಬೇಕು ಅಂತ ಹೇಳ್ದ. ಸೊ ಹಾಗಾಗಿ ವಿಜಯ್ ಇಲ್ಲಿ ತೊಗೊಳೋದಕ್ಕೆ ಅಂತ ಬಂದರು. ಬಟ್ ಅದನ್ನು ತೆಗೆದುಕೊಟ್ರೆ ಬಟ್ಟೆ ಎಲ್ಲ ಗಲೀಜು ಮಾಡ್ಕೋತಾನೆ ಅಂತ ಇತ್ತು. ಯಾಕೆಂದರೆ ಲೈಟ್ ಬ್ಲೂ ಕಲರ್ನಲ್ಲಿ ಅವನು ಶರ್ಟ್ನ ಹಾಕಿದ, ಗಲೀಜು ಮಾಡ್ಕೋತಾನೆ ಅಂತ. ಬಟ್ ಪರವಾಗಿಲ್ಲ ಬಿಡು, ಕೇಳಿದಾಗ ಮಕ್ಕಳು ಇಲ್ಲ ಅಂತ ಹೇಳೋದಕ್ಕಾಗಲ್ಲ. ವಿಜಯ್ ಅಂತೂ ಹೇಳೋದೇ ಇಲ್ಲ, ಗಲೀಜಾದರೂ ಮಾಡ್ಕೊಳ್ಳಿ ಏನಾದರೂ ಮಾಡ್ಕೊಳ್ಳಿ, ಮಕ್ಕಳು ಏನು ಕೇಳ್ತಾರೆ ಅದನ್ನು ಕೊಡಿಸ್ಬಿಡ್ತಾರೆ ಪಟ್ ಅಂತ. ಸ್ಪ್ರಿಂಗ್ ಪೊಟೆಟೊ ಹಾಗೆ ಒಂದು ಕೋಲ್ಡ್ ಡ್ರಿಂಕ್ಸ್ನ
ಪರ್ಚೇಸ್ ಮಾಡಿದ್ರು. ಸೊ ದುವಿ ಕೇಳ್ತಾ ಇದ್ನಲ್ಲ, ಅದು ಖಾರ ಆದರೆ ಕುಡಿಯೋದಕ್ಕೂ ಅವನಿಗೆ ಬೇಕಾಗುತ್ತೆ ಅಂದ್ಬಿಟ್ಟು ನಾವಿನ್ನೂ ಒಳಗೆ ಎಂಟ್ರಿನೇ ಆಗಿಲ್ಲ, ಗೇಟಿಂದ ಒಳಗೆ ಎಂಟ್ರಿ ಆಗಿದ್ವಿ ಅಷ್ಟೇ. ಇನ್ನು ಕ್ಲಾಸ್ ರೂಮ್ಸ್ಗಳಲ್ಲಿ ಎಲ್ಲ ಕಡೆಯೂ ಕೂಡ ಪ್ರೆಸೆಂಟೇಷನ್ ಇಟ್ಟಿದ್ರು ಪ್ರಾಜೆಕ್ಟ್ದು. ಸೊ ನಾವಿನ್ನು ಗ್ರೌಂಡಲ್ಲೇ ಇದ್ವಿ, ಸ್ಕೂಲ್ ಗ್ರೌಂಡಲ್ಲೇ. ಅಲ್ಲೂ ಕೂಡ ಒಂದಷ್ಟು ಪ್ರಾಜೆಕ್ಟ್ ಎಲ್ಲ ಇಟ್ಟಿದ್ರು, ನೀವು ನೋಡ್ತಾ ಇರ್ಬೋದು. ಫಸ್ಟು ವಿಜಯ್ ಏನಂದರು, ಒಳಗೆ ಹೋಗೋಕ್ಕಿಂತ ಮೊದಲು ಫಸ್ಟ್ ಇವನಿಗೆ ತಿನ್ನಿಸ್ಬಿಡೋಣ, ತಿನ್ನಿಸ್ಬಿಟ್ಟು ಆಮೇಲೆ ಅವ್ನು ಸಮಾಧಾನ ಮಾಡಿ ಆಮೇಲೆ ಹೋಗೋಣ ಅಂತ ಅಂದರು. ಸೊ ಅವನಿಗೆ ತಿನ್ಸ್ಕೊಂಡು ಆಚೆ ನಿಂತಿದ್ವಿ. ಏನ್ ತಿಂದೋ ಹೇಳು ಹೇಳು ದುಬಿ, ಏನ್ ತಿಂದೆ? ಅದೇ ಟೈಮ್ಗೆ ದುವಿಗಂತೂ ಎಲ್ಲೋದ್ರೂ ಅಷ್ಟೇ ಫ್ಯಾನ್ಸ್ ಅನ್ನೋದಕ್ಕಿಂತ ಅವನ್ನ ತುಂಬಾ ಇಷ್ಟಪಡ್ತಾರೆ ಎಲ್ಲರೂ ಕೂಡ. ಎಲ್ಲೋದ್ರೂ ಅಷ್ಟೇ. ಬೆಳಗ್ಗೆ ಟೈಮು ಸ್ಕೂಲ್ಗೆ ಹೋಗ್ಬೇಕಾದ್ರೆ ವಿಜಯ್ ಹೇಳ್ತಾಯಿದ್ರು, ಸ್ಕೂಲಿಗೆ ಇವ್ನಿಗೆ ಹೋದಾಗ ಹುಡುಗಿರೆಲ್ಲ ಬಂದು ಕರ್ಕೊಂಡು ಹೋಗ್ತಾರಂತೆ, ದುವಿ ಬಂದ ಅಂತ ಎತ್ಕೊಂಡೆಲ್ಲ ಹೋಗ್ತಾರಂತೆ. ನಾನು ಅವರೆಲ್ಲ ಹೇಳ್ಬೇಕಾದ್ರೆ ನಾನು ಓ ಅಂತ ಅಂತಿದ್ದೆ. ಬಟ್ ಅವತ್ತು ನೋಡಿದ್ನಲ್ಲ, ಎಷ್ಟು ಜನ ಮಕ್ಕಳೆಲ್ಲ ಬಂದು ದುವಿಗನ್ನ ಎತ್ಕೊಂಡು ಮಾತಾಡಿಸ್ಕೊಂಡು ಬರ್ತೀಯ ನನ್ನ ಜೊತೆ ಅಂತ ಎಲ್ಲ ಆಟ ಆಡ್ಕೊಂಡಿದ್ರು. ಆವಾಗ ನನಗೆ ಗೊತ್ತಾಯಿತು, ದುವಿಗೆ ಇಷ್ಟೊಂದು ಜನ ಇದ್ದಾರೆ ಇಲ್ಲಿ ಫ್ಯಾನ್ಸ್ ಇವನಿಗೆ ಅಂತ. ಬಟ್ ನನಗೆ ಹೇಳ್ದಾಗ ಅಷ್ಟು ಅನ್ನಿಸ್ತಿರ್ಲಿಲ್ಲ, ಅಲ್ಲೇ ನೋಡಿದ್ನಲ್ಲ ಡೈರೆಕ್ಟಾಗಿ ಏನೋ ಒಂಥರ ಖುಷಿ. ಸೊ ಕ್ಲಾಸ್ ರೂಮಲ್ಲೆಲ್ಲ ಏನೇನೆಲ್ಲ ಇಟ್ಟಿದ್ರು ಪ್ರಾಜೆಕ್ಟ್ಗಳನ್ನ ಎಲ್ಲದೂ ಕೂಡ ನೋಡ್ಕೊಂಡು ಹೋದ್ವಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಅಪ್ಪು ಇದ್ದಾನೆ. ಸೊ ಅಪ್ಪು ಅವರು ಕೂಡ ಒಂದು ಪ್ರಾಜೆಕ್ಟ್ ಮಾಡಿದ್ರು ಕಂಪ್ಯೂಟರ್ ಸಬ್ಜೆಕ್ಟ್ ಕಡೆಯಿಂದ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಅವನು ಇಲ್ಲಿ ಯಾರೋ ಕೇಳ್ತಾ ಇದ್ದಾರೆ. ಸೊ ಅವ್ರಿಗೆ ಎಲ್ಲ ಡೀಟೇಲ್ ಆಗಿ ಕ್ಲಿಯರ್ ಮಾಡ್ತಾ ಇದ್ದ. ಸೊ ಅದ್ರ ಬಗ್ಗೆ ಇಲ್ಲಿ ಕಂಪ್ಯೂಟರ್ ಎಲ್ಲ ಇದೆ. ಸೊ ತುಂಬ ಮಕ್ಕಳು ತುಂಬ ಕ್ಲಾಸಿಂದನೂ ಕೂಡ ಯಾವ್ಯಾವ ಸಬ್ಜೆಕ್ಟಲ್ಲಿ ಏನೇನು ಬರುತ್ತೆ ಎಲ್ಲ ಥರದ್ದು ಕೂಡ ನೀವು ನೋಡ್ತಾ ಇರ್ಬೋದು. ಲ್ಯಾಪ್ಟಾಪು, ಡೆಸ್ಕ್ಟಾಪು, ಮೊಬೈಲ್ಸು, ತುಂಬ ಏನೋ ಒಂಥರ ಚೆನ್ನಾಗಿತ್ತು ಒಂಥರ ನೋಡೋದಕ್ಕೆ ಪ್ರೆಸೆಂಟೇಷನು. ಸೊ ಎಲ್ಲದನ್ನು ಕೂಡ ನೋಡಿಕೊಂಡು ಆಮೇಲೆ ದುವಿ ಕ್ಲಾಸ್ ರೂಮ್ ಕಡೆ ಹೋದ್ವಿ. ಸೊ ಪ್ರಿ KG ನೀವು ನೋಡ್ತಾ ಇರ್ಬೋದು, ಇಲ್ಲಿಗೆ ಬಂದ್ವಿ. ಅಲ್ಲಿ ಅವ್ರ ಆ ಕ್ಲಾಸಲ್ಲೂ ಕೂಡ ಬೇರೆ ದೊಡ್ಡ ಮಕ್ಳುಗಳು ಪ್ರೆಸೆಂಟೇಷನ್ ಇಟ್ಟಿದ್ರು. ದುವಿಕ್ ಅವ್ರ ಮ್ಯಾಮ್ನ ನೋಡಿ ಒಳಗೆ ಬರ್ತಾ ಇರ್ಲಿಲ್ಲ. ದೊಡ್ಡ ಮಕ್ಕಳು ಐತೆ ಬಾ ಐತೆ ಬಾ ಫೈನಲಿ ಎಲ್ಲ ಕ್ಲಾಸ್ ರೂಮಿಂದನೂ ಕೂಡ ಪ್ರಾಜೆಕ್ಟ್ ಎಲ್ಲ ನೋಡಿಕೊಂಡು ಹೊರಟ್ವಿ. ಮ್ಯಾಮು ಅಷ್ಟೇ ತುಂಬ ನೋಟಿ ಇದ್ದಾನೆ ಇವನು ಅಂತ ಹೇಳ್ತಾ ಇದ್ರು. ಆಮೇಲೆ ಮಕ್ಳುಗಳು ಅಷ್ಟೇ ತುಂಬ ನೋಟಿ ಇದ್ದಾನೆ ಆಂಟಿ ಅಂಕಲ್ ಅಂತ ಹೇಳ್ತಾ ಇದ್ರು ನಮ್ಮ ಹತ್ರ. ತುಂಬ ತರಲೆ ಅಪ್ಪ ದುವಿ, ನಿಜವಾಗ್ಲೂ ಎಲ್ರಿಗೂ ಬೇಗನೂ ಇಷ್ಟನೂ ಆಗ್ಬಿಡ್ತಾನೆ. ಆಮೇಲೆ ಅಲ್ಲಿ ಕೇಕು ಮತ್ತು ನೀರು ಬಾಟ್ಲು ಇಟ್ಟಿದ್ರು ಬಂದಿರೋಂಥ ಪೇರೆಂಟ್ಸ್ಗಳಿಗೆ. ಸೊ ಅದನ್ನು ತಿನ್ಕೊಂಡು ಹೊರಟ್ವಿ. ಅಪಾರ್ಟ್ಮೆಂಟಿಗೆ ಬಂದ್ವಿ. ಅಲ್ಲಿ ದುವಿ ಫ್ರೆಂಡ್ ಆಟಾಡ್ತಾ ಇದ್ದ ಪ್ಲೇ ಏರಿಯಾ ಮತ್ತು ಬ್ಯಾಕ್ ಸೈಡೆಲ್ಲ. ಸೊ ಅಲ್ಲಿ ಬಂದು ಅವನ್ನ ಸ್ವಲ್ಪ ಹೊತ್ತಲ್ಲಿ ಆಟ ಆಡಿಸ್ಕೊಂಡು ಆಮೇಲೆ ಮನೆಗೆ ಬಂದೆ. ಮನೆಗೆ ಬಂದಮೇಲೆ ವಿಜಯ್ ನಗೆಟ್ಸ್ನ ಮಾಡ್ತಾಯಿದ್ರು. ಚಿಕನ್ ತಗೊಂಬಂದಿದ್ರು, ಸ್ಯಾಟರ್ಡೆ ಅಲ್ವಾ. ಸೊ ಹಾಗಾಗಿ ಚಿಕನ್ ತೊಗೊಂಬಂದಿದ್ರು. ಚಿಕನ್ನ ಸ್ವಲ್ಪ ಏನಾದರೂ ಲಂಚ್ಗೆ ಅಂತ ಎತ್ತಿಟ್ಕೊಬಿಟ್ಟೆ. ಇನ್ನೊಂದು ಸ್ವಲ್ಪ ಬೋನ್ಲೆಸ್ ಇರೋ ಅಂಥದ್ದು ತೊಗೊಂಡು ನಗೆಟ್ಸ್ ಮಾಡ್ತಾಯಿದ್ರು. ಸೊ ನನ್ನ ಎಣ್ಣೆಲಿ ಹಾಕು ಅಂತ ಅಂದರು. ಸೊ ನಾನು ಎಣ್ಣೆನಲ್ಲಿ ಇಲ್ಲಿ ಕರಿತಾ ಇದ್ದೆ. ಅವ್ರು ನಗೆಟ್ಸ್ನೆಲ್ಲ ಶೇಪ್ ಎಲ್ಲ ಕೊಟ್ಟು ಪ್ರಿಪೇರ್ ಮಾಡ್ತಾಯಿದ್ರು. ನಾನಿಲ್ಲಿ ಎಣ್ಣೆನಲ್ಲಿ ಕರಿತಾ ಇದ್ದೆ. ಜಸ್ಟ್ ಮಧ್ಯಾಹ್ನ ಲಂಚ್ಗೆ ಅಂತ ಸ್ವಲ್ಪನೇ ಮಾಡ್ಕೊತಾ ಇದ್ವಿ. ಸಂಜೆ ಬೇಕಾದರೆ ಸ್ನ್ಯಾಕ್ಸ್ನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ಟೇಸ್ಟ್ ಮಾಡ್ದಂಗೆ ಇರುತ್ತಲ್ಲ, ಮಾಡಿದಾಗ ತಿಂದರೆ ಟೇಸ್ಟ್ ಮಾಡ್ದಂಗೆ ಇರುತ್ತೆ ಅಂದ್ಬಿಟ್ಟು ವಿಜಯ್ ಸ್ವಲ್ಪ ಇವಾಗ ಮಾಡ್ಕೊಳ್ಳೋಣ ಊಟ ಜೊತೆಗೆ ಅಂತ ಅಂದರು. ಸೊ ಹಾಗಾಗಿ ನಾನು ಇಲ್ಲಿ ಎಣ್ಣೆನಲ್ಲಿ ಕರಿತಾ ಇದ್ದೆ ವೀಡಿಯೋ ಮಾಡಿಕೊಂಡು. ನನಗೆ ಎಣ್ಣೆ ಮುಂದೆ ವೀಡಿಯೋ ಏನಾದರೂ ಮಾಡ್ತಾಯಿದ್ದೀನಿ ಅಂದರೆ ತುಂಬಾ ಭಯ ಆಗುತ್ತೆ. ಎಣ್ಣೆ ಎಲ್ಲಾದರೂ ಬಂದು ಆರಿಬಿಡುತ್ತೇನೋ, ನಾನು ವೀಡಿಯೋ ಮಾಡಿಕೊಂಡು ಎಕ್ಕೆ ಕಡೆಗೋ ಜ್ಞಾನ ಇಟ್ಕೊಂಡು ಆಮೇಲೆ ಎಣ್ಣೆಗಿಣ್ಣೆ ಆರಿಸ್ಕೊಬಿಡ್ತೀನಿ ಅಂತ ತುಂಬಾ ಭಯ ಆಗುತ್ತೆ. ನಾನಂತೂ ಇಲ್ಲಿ ನೀವು ನೋಡ್ಬೋದು ವೀಡಿಯೋ ಮಾಡಿಕೊಂಡು ಫುಲ್ಲು ಸೀಸಾಕ್ಬಿಟ್ಟಿದೆ, ಬ್ರೌನ್ ಮಾಡಾಕ್ಬಿಟ್ಟಿದೆ, ಡಾರ್ಕ್ ಬ್ರೌನು. ಸೊ ವಿಜಯ್ ಬೈತಾಯಿದ್ರು, ಇಷ್ಟೊಂದೆಲ್ಲ ಬೇಯಿಸಿಟ್ಟಿದ್ಯಾ ವೀಡಿಯೋ ಮಾಡ್ಕೊಂಡು ನೀನು ಅಂತ. ಬಟ್ ಚೆನ್ನಾಗಿತ್ತು, ಟೇಸ್ಟ್ ಅಂತೂ ಸೂಪರ್ ಇತ್ತು. ನಾನು ಇವಾಗ ನೀವು ಇಲ್ಲಿ ನೋಡ್ಬೋದು ನಾನು ತಿಂತಾಯಿದ್ದೀನಿ. ಬನ್ನಿ ನೋಡೋಣ ಟೇಸ್ಟ್ ಹೇಗಿದೆ ಅಂತ. ಬೇಕಿದ್ದರೆ ನೆಕ್ಸ್ಟ್ ಯಾವಾಗಲಾದರೂ ಮಾಡಿದಾಗ
ಆ ರೆಸಿಪಿನ ನಾನು ಅಪ್ಲೋಡ್ ಮಾಡ್ತೀನಿ. ಇವಾಗಂದರೆ ನಮಗೆ ಮನೆಗೆ ಅಂದ್ಬಿಟ್ಟು ಅರ್ಜೆಂಟಲ್ಲಿ ಮಾಡ್ಕೊಂಡಿದ್ದು. ನೆಕ್ಸ್ಟ್ ಟೈಮ್ ಮಾಡಿದಾಗ ಬೇಕಾದರೆ ಅಪ್ಲೋಡ್ ಮಾಡ್ತೀನಿ. ರೆಸಿಪಿ ಶೂಟ್ ಮಾಡ್ಕೊತೀವಿ ಅಂದರೆ ತುಂಬ ಟೈಮ್ ಬೇಕಾಗುತ್ತೆ. ಸೊ ನಾವು ಅರ್ಜೆಂಟಲ್ಲಿ ಅಡುಗೆಗಳನ್ನ ಮಾಡ್ಕೊತೀವಿ. ಸೊ ಹಾಗಾಗಿ ಶೂಟ್ ಮಾಡಿಕೊಂಡು ರೆಸಿಪಿ ಹಾಕೋದಕ್ಕೆ ಆಗ್ತಾಯಿಲ್ಲ. ನೆಕ್ಸ್ಟ್ ಟೈಮ್ ಬೇಕಾದರೆ ಯಾವಾಗಾದರೂ ಫ್ರೀ ಟೈಮಲ್ಲಿ ಶೂಟ್ ಮಾಡಿಕೊಂಡು ಅಪ್ಲೋಡ್ ಮಾಡ್ತೀನಿ. ಸೂಪರಾಗಿದೆ. ಆಚೆಯಿಂದ ಕ್ರಂಚಿ ಇದೆ, ಒಳಗಡೆಯಿಂದ ಸಾಫ್ಟ್ ಇದೆ ಚಿಕನ್. ಆವಾಗ ಮಧ್ಯಾಹ್ನ ತಿಂದು ದುವಿಗ್ನ ಮಲಗಿಸಿ ಮತ್ತೆ ಕೆಳಗೆ ಕರ್ಕೊಂಡೋಗಿ ಬಂದಮೇಲೆ ಮತ್ತೆ ಸಂಜೆ ಅಪ್ಪುಗೆ ದುವಿಗೆ ಅಂದ್ಬಿಟ್ಟು ಸ್ನ್ಯಾಕ್ಸ್ನ ಮಾಡಿಕೊಡ್ತಾಯಿದ್ರು. ಆವಾಗ ನೋಡಿ ದುವಿಗೆ ಮತ್ತು ಅಪ್ಪುಗೆ ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಜಾಸ್ತಿ ಫ್ರೈ ಮಾಡಿಲ್ಲ ಏನಿಲ್ಲ, ನಾನೇ ವೀಡಿಯೋ ಮಾಡ್ಕೊಂಡು ಸಾಕ್ಬಿಟ್ಟಿದ್ದೆ ಮಧ್ಯಾಹ್ನ. ಸೊ ಆಮೇಲೆ ಸಾಸ್ ಕೂಡ ರೆಡಿ ಮಾಡಿದ್ರು. ಸಾಸ್ ಏನೋ ಒಂಥರ ಬೇರೆ ಸಾಸ್ ಎಲ್ಲ ಮಿಕ್ಸ್ ಮಾಡಿದ್ರು. ನಿಜವಾಗ್ಲೂ ಒಂಥರ ಟೇಸ್ಟು ಸಕ್ಕತ್ತಾಗಿತ್ತು. ರೆಸ್ಟೋರೆಂಟಲ್ಲಿ ಸಿಗುತ್ತಲ್ಲ ಆ ರೀತಿ ಇತ್ತು ಟೇಸ್ಟ್ ಅಂತೂ, ಸೂಪರಾಗಿತ್ತು. ಸೊ ದುವಿಗೆ ಮತ್ತು ಅಪ್ಪುಗೆ ಇಬ್ರಿಗೂ ಕೂಡ ಫ್ರೈ ಮಾಡಿಕೊಟ್ರು. ನೋಡಿ ಗೈಸ್, ನಾನು ತಿನ್ನಿಸ್ಬೇಕು ಇವನಿಗೆ. ಅವ್ನು ತಗೊಂಡು ತಿನ್ನಲ್ಲ ಕೈಯಲ್ಲಿ. ನಾನು ತಿನ್ನೋಣ, ಅವನಿಗೆ ತಿನ್ಸೋಣ. ಸೂಪರಾಗಿದೆ ಮಾತ್ರ. ನಿಜವಾಗ್ಲೂ ಮಾಲ್ಗಳಲ್ಲೆಲ್ಲ ತೊಗೊಂಬರ್ತಿದ್ವಲ್ಲ, ಮೆಟ್ರೋ ಹೋದಾಗ ಮೆಟ್ರೋದಲ್ಲಿ ತರ್ತಿದ್ದೋ, ಲುಲ್ಲು ಹೋದಾಗ ಲುಲ್ಲುನಲ್ಲಿ ತರ್ತಿದ್ದೋ, ಎಷ್ಟೊಂದು ಆನ್ಲೈನಲ್ಲಿ ಆರ್ಡ್ರ್ ಮಾಡ್ತಿದ್ದೋ ಫ್ರೋಝನ್ ಐಟಮ್ಸ್ ಎಲ್ಲ, ನಗೆಟ್ಸು, ವೆಜ್ಜು, ನಾನ್ ವೆಜ್ಜು ಮತ್ತು ಸಾಸೇಜು, ಸಲಾಮಿ ಎಲ್ಲದೂ ಕೂಡ ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಕೊತಿದ್ದೋ ಬೇಕಂದರೆ ಕ್ವಿಕ್ಕಾಗಿ. ಸೊ ಇವಾಗ ಮನೆಯಲ್ಲೇ ಮಾಡ್ಕೊಂಡು ತಿಂದೋ. ಇವಾಗ ಮೊದಲೊಂದು 2 ಸಲ ಮಾಡಿದ್ದಾರೆ ವಿಜಯ್. ಬಟ್ ಆಮೇಲೆ ಬಿಟ್ಬಿಟ್ಟಿದ್ರು, ಯಾರು ಮಾಡ್ತಾರೆ ಬಿಡು, ಮನೆಯಲ್ಲಿ ತುಂಬ ಕಷ್ಟ ಮಾಡೋದು ಅಂತ. ಬಟ್ಟು ಮತ್ತೆ ಬಿಡು, ಇನ್ನೇನು ದುಡ್ಡು ಕೊಡ್ತಾರದು, ಮನೆಯಲ್ಲಿ ಮಾಡೋಣ ಅಂದ್ಬಿಟ್ಟು ಮಾಡಿದ್ರು. ನಿಜವಾಗ್ಲೂ ಸೂಪರಾಗಿದೆ. ಅಂದರೆ ಕೊರೋನಾ ಟೈಮಲ್ಲಿ ಮಾಡಿದರು. ಕೊರೋನಾ ಟೈಮಲ್ಲಿ ಆಚೆಯಿಂದ ಏನೂ ಸಿಗ್ತಾ ಇರಲಿಲ್ವಲ್ಲ, ಅವಾಗ ಮನೆಯಲ್ಲಿ ಎಲ್ಲ ಟ್ರೈ ಮಾಡ್ತಾಯಿದ್ರು. ಮತ್ತು ಅವಾಗ ಚೆನ್ನಾಗಿ ಬಂತು ಕೂಡ. ಅವಾಗಿಂದ ಮಾಡೋಕ್ಕೆ ಅಭ್ಯಾಸ ಆಗಿತ್ತು. ಬಟ್ ಮಧ್ಯದಲ್ಲಿ ಬಿಟ್ಬಿಟ್ಟಿದ್ದೋ ಮಾಡೋದನ್ನು. ಅಯ್ಯೋ ಬಿಡು, ಯಾರು ಮಾಡ್ತಾರೆ, ಆಚೆಯಿಂದ ತರಿಸಿ ತಿಂದರೆ ಸಾಕು ಅಂತ ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ. ಸಂಜೆ ಸ್ನ್ಯಾಕ್ಸ್ ಏನೋ ಆಯಿತು. ಆಮೇಲೆ ರಾತ್ರಿ ಅಡುಗೆ ಏನಾದರೂ ಮಾಡಬೇಕಲ್ಲ. ನಮ್ಮ ಮನೆಯಲ್ಲಿ ನೀವು ನೋಡೇ ಇರ್ತೀರ, ನನ್ನ ವ್ಲಾಗ್ಸ್ನ ನೋಡ್ತಾ ಇದ್ದರೆ. ಒಂದು ಟೈಮ್ ಅವ್ರು ಮಾಡಿದ್ರೆ ಒಂದು ಟೈಮ್ ನಾನು ಮಾಡ್ತೀನಿ. ನನಗೇನಾದರೂ ನಮ್ಮ ಅಡುಗೆಗಳೇನಾದರೂ ತಿನ್ಬೇಕು ಅನಿಸಿದರೆ, ವಿಜಯ್ಗೂ ಕೂಡ ತಿನ್ನಬೇಕಂತ ಅನಿಸಿದರೆ ಅವ್ರು ಹೇಳ್ತಾರೆ, ನೀನೇ ಮಾಡಿಬಿಡು ಊರ ಥರ ಸಾಂಬಾರು ಏನಾದ್ರೂ ಅಂತ, ಇಲ್ಲ ಊರ ಥರ ಏನಾದರೂ ಗ್ರೇವಿ ಮಾಡು ಅಂತ ಹೇಳ್ತಾರೆ. ಇಲ್ಲ ನಾರ್ತ್ ಇಂಡಿಯನ್ ಟೈಪ್ ಏನಾದರೂ ಬೇಕಂದರೆ ವಿಜಯನೇ ಮಾಡ್ಕೊತಾರೆ. ಯಾವ್ಯಾವ ಟೈಪ್ ಬೇಕೆಲ್ಲ ಅದು ಕೂಡ ನಾರ್ತು ಸೌತ್ ಎಲ್ಲವನ್ನೂ ಮಾಡ್ತಾರೆ ಅವರು. ಅಫ್ಘಾನಿ ಚಿಕನ್ ಅಂತೆ, ತುಂಬ ವೆರೈಟಿ ಎಲ್ಲ ಥರದ್ದು ಮಾಡ್ತಾರೆ. ಅವ್ರಿಗೆ ಯಾವುದು ಕುಕ್ಕಿಂಗ್ ಬರಲ್ಲ ಅಂತ ಹೇಳಂಗೆ ಇಲ್ಲ ನನ್ನ ಗಂಡಂಗೆ. ನಿಜವಾಗ್ಲೂ ಎಲ್ಲದೂ ಕೂಡ ಅವ್ರು ಏನೇ ಹೊಸ್ದಾಗಿ ಟ್ರೈ ಮಾಡಿದ್ರು ಕೂಡ ಅದು ಸೂಪರಾಗಿ ಆಗಿಬಿಟ್ಟಿರುತ್ತೆ ಟೇಸ್ಟು. ಅದು ಹೆಂಗೆ ಅಂತ ಗೊತ್ತಿಲ್ಲ, ತುಂಬ ಚೆನ್ನಾಗಿ ಕುಕ್ಕಿಂಗ್ ಮಾಡ್ತಾರೆ. ಹಾಗಾಗಿ ನಾನು ಜಾಸ್ತಿ ಕುಕ್ಕಿಂಗ್ ಎಲ್ಲ ಮಾಡೋದಕ್ಕೋಲ್ಲ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಷ್ಟೇ ನಾನು ಮಾಡೋದು, ಮಧ್ಯಾಹ್ನ ರಾತ್ರಿ ಎಲ್ಲ ಅವ್ರಿಗೆ ಬಿಟ್ಬಿಡ್ತೀನಿ. ಬಟ್ ಅವತ್ತು ಒಂದೊಂದು ಟೈಮ್ ಹೇಳ್ತಾರೆ ಸ್ಯಾಟರ್ಡೆ ಸಂಡೇಲಿ ವೀಕೆಂಡಲ್ಲಿ, ಸೊ ನೀನು ಮಾಡು, ನಿಮ್ಮೂರ ಥರ ಮಾಡು ಅಂತ. ಸೊ ಹಾಗಾಗಿ ಆ ಥರ ಮಾಡೋಣ ಅಂದ್ಬಿಟ್ಟು ಚಿಕನ್ನ ಮಾಡಿದೆ. ಹಾಗೆ ಅಡುಗೆ ಮಾಡಿಕೊಂಡು ಒಂದಷ್ಟು ಪಾತ್ರೆಗಳಿತ್ತು, ಅಂದರೆ ಡಿಶ್ ವಾಷರ್ಗೆ ಹಾಕ್ತೀನಿ. ಬಟ್ಟು ಚಿಕನೆಲ್ಲ ತೊಳೆಯೋದಕ್ಕೆಲ್ಲ ತೊಗೊಂಡಿದ್ನಲ್ಲ, ಮತ್ತು ಖಾರ ರುಬ್ಬೋದಕ್ಕೆಲ್ಲ ತೊಗೊಂಡಿದ್ನಲ್ಲ, ಸೊ ಅದನ್ನು ಹಾಗೆ ಹ್ಯಾಂಡ್ ವಾಶ್ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಕೈಯಲ್ಲೇ ಅಲ್ಲೇ ಮಾಡ್ಕೊತಾ ಇದೆ ಸಿಂಕ್ ಹತ್ರ. ಮತ್ತು ವಿಜಯ್ ಅಷ್ಟೊಂದೆಲ್ಲ ಕುಕ್ಕಿಂಗ್ ಎಲ್ಲ ಮಾಡ್ತಾರೆ. ಬಟ್ ನಾನು ಇಷ್ಟೊಂದು ಸಲ ಅನ್ಕೋತೀನಿ ಅವ್ರು ಮಾಡೋ ಟೈಮಲ್ಲಿ ವೀಡಿಯೋಸ್ನೆಲ್ಲ ತೊಗೊಂಡು ಹಾಕೋಣ, ಅಪ್ಲೋಡ್ ಮಾಡೋಣ ಅಂತ ತುಂಬ ಆಸೆ ಆಗಿರ್ತೀನಿ. ಬಟ್ ಕ್ವಿಕ್ಕಾಗಿ ಮಾಡೋದ್ರಿಂದ ನಮಗೆ ಟೈಮೇ ಸಿಗೋಲ್ಲ ನಿಜವಾಗ್ಲೂ. ಎಷ್ಟೊಂದು ರೆಸಿಪಿ ಹಾಕಿದರೆ, ಡೈಲಿ ಒಂದೊಂದು ರೆಸಿಪಿ ಹಾಕಿದ್ರೂ ಕೂಡ ಅವ್ರು ಮಾಡೋ ಕುಕ್ಕಿಂಗ್ ರೆಸಿಪಿಗಳು ಮುಗಿಯೋದೇ ಇಲ್ಲ ಅಂತ ಅನಿಸುತ್ತೆ ನನಗೆ. ಅಷ್ಟೊಂದು ವೆರೈಟೀಸ್ ಎಲ್ಲ ಮಾಡ್ತಾರೆ ಅವರು. ಬಟ್ ಏನಪ್ಪ ಅಂತಂದರೆ ಬೇಗ ಮಾಡ್ಕೊಂಡು ತಿಂತೀವ, ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆಲ್ಲ ಟೈಮೇ ಸಾಕಾಗೋದಿಲ್ಲ. ವೀಡಿಯೋಸ್ ಅಂದರೆ ಎಲ್ಲ ಎತ್ತಿಟ್ಕೊಂಡು ಐಟಮ್ಸ್ನ ಅದೆಲ್ಲ ಮಾಡಿಕೊಂಡು ಶೂಟ್ ಮಾಡ್ಕೊಂಡು ಮಾಡೋದಕ್ಕೆ ನಮ್ಮ ಕೈಲಂತೂ ತಾಳ್ಮೆನೇ ಇಲ್ಲ ಅಷ್ಟೊಂದು. ಸೊ ಎಲ್ಲ ಕ್ವಿಕ್ಕಾಗಿ ಆಗೋಗುತ್ತೆ. ಸೊ ನಾನಿಲ್ಲಿ ಚಿಕನ್ ಸಪ್ರೇಟು ಫ್ರೈ ಮಾಡ್ತಾಯಿದ್ದೆ. ಸೊ ಅದಕ್ಕೆ ಪೆಪ್ಪರ್ ಪೌಡ್ರನ್ನೆಲ್ಲ ಆ್ಯಡ್ ಮಾಡ್ತಾಯಿದ್ದೆ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ
ಮೇಲಿಂದ ಆಗ್ತಾಯಿದೆ. ಟೇಸ್ಟ್ ಚೆನ್ನಾಗಿರುತ್ತೆ. ಸಾಂಬಾರು ಸಪ್ರೇಟು ಮತ್ತು ಚಿಕನ್ ತೆಗೆದುಬಿಟ್ಟು ಸಪ್ರೇಟ್ ಒಗ್ಗರಣೆ ಮಾಡಿದ್ದೆ. ಸೊ ಇದು ಊರು ಥರ ಮಾಡ್ಕೊಂಡಿದ್ದೆ ಅವತ್ತು. ಇವ್ರಿಗೆ ವಿಜಯ್ಗೆ ಒಂದೊಂದ್ಸಲ ಅನಿಸುತ್ತೆ ಮುದ್ದೆ ತಿನ್ನಬೇಕಂತ. ಸೊ ಮುದ್ದೆ ತಿನ್ನಬೇಕಂದಾಗೆಲ್ಲ ಅವ್ರು ಹೇಳ್ಬಿಡ್ತಾರೆ, ಊರು ಥರ ಸಾಂಬಾರು ಮಾಡಿಬಿಡು, ಮಟನ್ ಮಾಡಿದ್ರು ಅಷ್ಟೇ, ಚಿಕನ್ ಮಾಡಿದ್ರು ಅಷ್ಟೇ, ಊರು ಥರ ಮಾಡಿಬಿಡು, ಮುದ್ದೆ ಮಾಡ್ಕೊಳ್ಳೋಣ ಅಂತ. ಸೊ ಹಾಗಾಗಿ ನೈಟು ಮಾಡ್ಕೊತಾ ಇದ್ದೆ. ಈ ಒಂದು ಸ್ಯಾಟರ್ಡೇ ದಿನದ ಬ್ಲಾಗ್ ಇದಾಗಿತ್ತು. ಈ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಇಷ್ಟ ಆಗಿದ್ದರೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರೆಲ್ರಿಗೂ ಕೂಡ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮದಂತೂ ಇನ್ನೊಂದು ಹೇಳ್ಬಿಡ್ತೀನಿ ನಾನು, ನಮ್ಮದಂತೂ ಡೈಲಿ ಐಸ್ ಕ್ರೀಮ್ ಪಾರ್ಟಿ ನಡೀತಾ ಇರುತ್ತೆ. ನಿಜವಾಗ್ಲೂ ಎಲ್ಲ ಕ್ವಿಕ್ಕಾಗಿ ಡೆಲಿವರಿ ಆಗುತ್ತಲ್ಲ 15 ಮಿನಿಟ್ಸಲ್ಲಿ 10 ಮಿನಿಟ್ಸಲ್ಲಿ. ಸೊ ಹಾಗಾಗಿ ಫ್ಲಿಪ್ಕಾರ್ಟು, ಬ್ಲಿಂಕಿಟು, ಜೆಪ್ಟೋ, ಹೀಗೆಲ್ಲ ಇನ್ಸ್ಟಾಮಾರ್ಟ್ ಎಲ್ಲದೂ ಕೂಡ ಕ್ವಿಕ್ಕಾಗಿ ಡೆಲಿವರಿ ಆಗುತ್ತೆ. ಸೊ ಹಾಗಾಗಿ ಐಸ್ ಕ್ರೀಮ್ಸ್ ಅಂತೂ ಡೈಲಿ ತಿಂತೀವಿ ಅಂತಲೇ ಹೇಳ್ಬೋದು. ಡೈಲಿ ಪಾರ್ಟಿ ಮಾಡ್ತೀವಿ ಐಸ್ ಕ್ರೀಮ್ ಪಾರ್ಟಿನ. ಸೊ ಎಲ್ಲರೂ ಕೂಡ ಅವತ್ತು ಕೂಡ ಅಷ್ಟೇ, ನಾನ್ ವೆಜ್ ತಿಂದಮೇಲಂತೂ ಬೇಕೇ ಬೇಕು ಐಸ್ ಕ್ರೀಮು. ಸೊ ಹಾಗಾಗಿ ಐಸ್ ಕ್ರೀಮ್ನ ತಿಂದ್ಕೊಂಡು ಆ ಒಂದು ದಿನನ ನಾವು ಎಂಡ್ ಮಾಡಿದೆ. ಸೊ ಈ ಒಂದು ದಿನದ ಬ್ಲಾಗ್ ಇದಾಗಿತ್ತು. ಪ್ಲೀಸ್ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಆದಷ್ಟು ಸಪೋರ್ಟ್ ಮಾಡಿ ನನಗೆ. ನಿಮ್ಮ ಪ್ರೀತಿ ಹೀಗೇ ಇರಲಿ. ದುವಿಕಿಗಂತೂ ಆ್ಯಕ್ಟಿಂಗ್ ಹೇಳ್ಕೊಡೋ ಹಾಗೆ ಇಲ್ಲ. ಮಾಡು ಅಂತ ಹೇಳೋದಕ್ಕಿಂತ ಮೊದಲೇ ಅವನು ಎಕ್ಸ್ಟ್ರಾ, ಅಂದರೆ ಏನು ಹೇಳ್ತಾರಲ್ಲ 5 ರೂಪೀಸಿಗೆ ಮಾಡು ಅಂದರೆ 500 ರೂಪೀಸಿಗೆ ಮಾಡ್ತಾರಲ್ಲ, ಆ ರೀತಿ ಅವನು ಹೇಳ್ಕೊಡೋ ಅವಶ್ಯಕತೆಯೇ ಇಲ್ಲ. ಅವನಾಗೆ ಎಲ್ಲ ಮಾಡಿಬಿಡ್ತಾನೆ. ವೀಡಿಯೋ ಆನ್ ಮಾಡಿದ್ರೂ ಅಷ್ಟೇ, ಮನೇಲಿದ್ರೂ ಅಷ್ಟೇ, ಅವ್ನ ಪಾಡ್ಗೆ ಅವ್ನು ಏನೇನಾದರೂ ಮಾಡಿಕೊಂಡು ಆ್ಯಕ್ಟಿವ್ ಆಗಿರ್ತಾನೆ. ಸೊ ನಮ್ಗೊಂದು ಖುಷಿ ಏನಪ್ಪ ಅಂತಂದರೆ ಫುಲ್ ಆ್ಯಕ್ಟಿವ್ ಆಗಿರ್ತಾನೆ. ಒಂತ ಕೂತಿತ್ತ ಕೂರಲ್ಲ, ನಿಂತಿತ್ತ ನಿಲ್ಲಲ್ಲ, ಕೈ ಕಾಲು ಅಂತೂ ನಿಲ್ಲದೇ ಇಲ್ಲ ಅವನಿಗೆ ಅಂತ ಹೇಳ್ಬೋದು. ತುಂಬ ಆ್ಯಕ್ಟಿವ್ ಇರ್ತಾನೆ. ಅದೊಂದು ನಮಗೆ ಖುಷಿ ಇದೆ. ಓಕೆ, ಬಾಯ್ ಬಾಯ್ ಎಲ್ರಿಗೂ. ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.